ಹಾಯ್ ಫ್ರೆಂಡ್ಸ್, ಇವತ್ತೊಂದು ಸಿಂಪಲಾಗಿ ಸೈಡ್ ಡಿಶ್ ಮಾಡೋಣ. ಪಟೋಟೊ ಮತ್ತು ಚಿಲ್ಲಿ ಫ್ರೈನ ಮಾಡಿ ಪಟೋಟೊ ಒಂದು ಸೈಡ್ ಡಿಶ್ ಮಾಡೋಣ. ಇದು ಬೇಳೆ ಸಾರಿಗೆ ಮತ್ತು ತಿಳಿ ಸಾರಿಗೆ ಸೈಡಲ್ಲಿ ಮಾಡಿದರೆ ಸ್ವಲ್ಪ ಜಾಸ್ತಿನೇ ಊಟ ಮಾಡ್ತಾರೆ. ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಜಾಸ್ತಿ ಐಟಮ್ಸ್ ಬೇಕಿಲ್ಲ. ಒಂದು ಬೆಳ್ಳುಳ್ಳಿನ ಸುಲಿದು ಜಜ್ಜಿಟ್ಕೊಂಡಿದ್ದೀನಿ. ಖಾರಕ್ಕೆ ಒಂದು 5-6 ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ. ಪಟೋಟೊ ಜೊತೆ ಚಿಲ್ಲಿ ಫ್ರೈ ಆಗಿ ಬರುತ್ತಲ್ಲ, ಅದು ಕೂಡ ನಮಗೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದಕ್ಕೆ ಚಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ, ಹಸಿಮೆಣಸಿನಕಾಯಿ. ಪಟೋಟೊನ ಸಿಪ್ಪೆ ತೆಗೆದುಬಿಟ್ಟು ಮೇಲ್ಗಡೆದು ಈ ರೀತಿ ರೌಂಡಾಗಿ ಆದಷ್ಟು ತೆಳ್ಳಗೆ ಇದನ್ನು ಕಟ್ ಮಾಡ್ಕೊಬೇಕು. ಈ ರೀತಿ ಬೇಳೆ ಸಾರು ಜೊತೆ ಇದನ್ನು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಇದು ಒಂದು ಸೈಡ್ ಡಿಶ್ ಅಷ್ಟೇ, ತುಂಬ ಬೇಗನೆ ಮಾಡ್ಕೊಳ್ಳುವಂಥದ್ದು. ಸೊ ಹಾಗಾಗಿ ಇದನ್ನು ತೋರಿಸ್ತಾ ಇದ್ದೀನಿ ಇವತ್ತು. ಪಟೋಟೊ ಇಷ್ಟಪಡೋರಿಗೆ ಇದು ತುಂಬಾ ಇಷ್ಟ ಆಗುತ್ತೆ. ಇದು ಒಂದು ಟೈಪಲ್ಲಿ ಚಿಪ್ಸ್ ಥರನೂ ಇರುತ್ತೆ ನೋಡಿ. ಸ್ವಲ್ಪ ಅಲ್ಲ, ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಬೇಕು ಇದಕ್ಕೆ. ಸೊ ಈಗ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿಕಾಯನ್ನ ಫಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಪಟೋಟೊನ ಹಾಕ್ಕೊಬೇಕು, ಆಲೂಗಡ್ಡೆ. ಇದಕ್ಕೆ ಉಪ್ಪು ಮತ್ತು ಅರಿಶಿನ. ಇದು ಚಿಪ್ಸ್ ಥರ ಇರುತ್ತೆ. ಇದು ಅನ್ನ ಸಾಂಬಾರಿಗೆ, ತಿಳಿ ಸಾಂಬಾರಿಗೆ ತುಂಬಾ ಚೆನ್ನಾಗಿರುತ್ತೆ ಸೈಡಾಗಿ. ಇದು ನೋಡಿ, ಈ ರೀತಿ ಎಣ್ಣೆ ಜಾಸ್ತಿ ಇರಬೇಕು, ಕಡಿಮೆ ಎಣ್ಣೆ ಹಾಕ್ಕೊಬಾರ್ದು. ಇದು ಫ್ರೈ ಟೈಪಲ್ಲಿ ಮಾಡಬೇಕಾಗುತ್ತೆ. ಹಾಗಾಗಿ ಈ ರೀತಿ ಅಗಲವಾಗಿ ನೀಟಾಗಿ ಒಂದೊಂದೇ ಪಟೋಟ ಫ್ರೈ ಆಗೋಕ್ಕೆ ಈ ರೀತಿ ಪ್ಯಾನ್ ಫುಲ್ಲು ನೀಟಾಗಿ ಒಂದೊಂದೇ ಪಟೋಟನ ಈ ರೀತಿಯಾಗಿ ಮಾಡಬೇಕು. ಅದಾದಮೇಲೆ ಸ್ವಲ್ಪ ಹೊತ್ತು ಬಿಡಬೇಕು ಮತ್ತು ಫುಲ್ಲು ಫ್ರೈ ಆಗಬೇಕು. ಇದು ಪಟೋಟೊ ಕೆಂಪಗಾಗಬೇಕು. ಅಲ್ಲಿವರೆಗೂ ಇದನ್ನು ನಾವು ಫ್ರೈ. ಮತ್ತು ಈಗ ಉಲ್ಟಾ ಮಾಡಿ ಹಾಕಬೇಕು. ಒಂದೊಂದನ್ನು ಈ ರೀತಿ ಬಿಡಿಸಿ ಫ್ರೈ ಆಗೋಕ್ಕೆ ಮಾಡಬೇಕು. ಆಗ ನಮಗೆ ಪಟೋಟೊ ಫ್ರೈ ತುಂಬಾ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ ಮತ್ತು ಸ್ಮೂತಾಗೂ ಇರುತ್ತೆ. ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಷ್ಟೇ ಇದಕ್ಕೆ. ನೋಡಿ, ಈ ರೀತಿ ಫುಲ್ ಫ್ರೈ ಆದಮೇಲೆ ನಾವು ಪ್ಯಾನಿಂದ ಇದನ್ನು ಸಪ್ರೇಟ್ ಮಾಡ್ಕೊಂಬಿಡಬೇಕು. ಆಯಿಲು ಅಲ್ಲೇ ಪ್ಯಾನಲ್ಲೇ ಉಳಿಯುತ್ತೆ. ಸೊ ಹಾಗಾಗಿ ಇದು ನಮಗೆ ಒಂಥರ ಫ್ರೈ ಟೈಪಲ್ಲೂ ಆಗುತ್ತೆ, ಡೀಪ್ ಫ್ರೈ ಆಗುತ್ತೆ, ಶಾಲೋ ಫ್ರೈ ಟೈಪು ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.